ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಲಕ್ಕುಂಡಿಯಲ್ಲಿ ಪ್ರಾಚ್ಯಾವಶೇಷಗಳಿಗಾಗಿ ಅನ್ವೇಷಣೆಯನ್ನು ನಡೆಸಲಾಗ್ತಾ ಇದೆ. ಎರಡನೇ ದಿನವೂ ಕೂಡ ಮುಂದುವರಿಯಲಿದೆ ಉತ್ಖನನ. ಕೋಟೆ ವೀರಭದ್ರೇಶ್ವರ ದೇಗುಲ ಅಂಗಳದಲ್ಲಿ ಉತ್ಖನನವನ್ನು ನಡೆಸಲಾಗುತ್ತೆ. 10 ಸ್ಕ್ವೇರ್ ಮೀಟರ್ ಅಳತೆಯಲ್ಲಿ ಅನ್ವೇಷಣೆಯನ್ನು ನಡೆಸಲಾಗುತ್ತೆ. ಲಕ್ಕುಂಡಿಯಲ್ಲಿ ಪ್ರಾಚ್ಯಾವಶೇಷಗಳಿಗಾಗಿ ಅನ್ವೇಷಣೆಯನ್ನು ನಡೆಸಲಾಗ್ತಾ ಇದೆ. ಎರಡನೇ ದಿನವೂ ಕೂಡ ಉತ್ಖನನ ಪ್ರಕ್ರಿಯೆ ಮುಂದುವರಿಯಲಿದೆ. ಕೋಟೆ ವೀರಭದ್ರೇಶ್ವರ ದೇಗುಲ ಅಂಗಳದಲ್ಲಿ ಉತ್ಖನನವನ್ನು ನಡೆಸಲಾಗುತ್ತೆ. 10 ಸ್ಕ್ವೇರ್ ಮೀಟರ್ ಅಳತೆಯಲ್ಲಿ ಈ ಅನ್ವೇಷಣೆಯನ್ನು ನಡೆಸಲಾಗುತ್ತೆ. 2 ತಿಂಗಳ ಕಾಲ ಉತ್ಖನನ ಮುಂದುವರಿಯಲಿದೆ ಅಂತ ಹೇಳಿ ಅಲ್ಲಿನ ಡಿಸಿ ಈಗಾಗಲೇ ಮಾಹಿತಿಯನ್ನ ನೀಡಿದ್ರು. ಸುಮಾರು 8 ಗಂಟೆಯಿಂದ ಆರಂಭ ಆಗಲಿರುವ ಉತ್ಖನನ ಕಾರ್ಯ. ನಿನ್ನೆ ಉತ್ಖನನ ಕಾರ್ಯಕ್ಕೆ ಚಾಲನೆಯನ್ನ ನೀಡಿದ್ರು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು. ಮೊದಲ ದಿನ 4 ಇಂಚಿನಷ್ಟು ತೆಗ್ಗು ತೋಡಿ ಉತ್ಖನನವನ್ನು ನಡೆಸಿತ್ತು ತಂಡ. ವಿಶೇಷವಾಗಿ ಪೂಜೆಯನ್ನ ಮಾಡುವ ಮೂಲಕ ತೆಂಗಿನಕಾಯಿ ಹೊಡೆದು ವಿಶೇಷವಾಗಿ ಪೂಜೆಯನ್ನ ಮಾಡುವ ಮೂಲಕ ಈಗಾಗಲೇ ಉತ್ಖನನ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಗಿತ್ತು. ಇವತ್ತು ಎರಡನೇ ದಿನಕ್ಕೆ ಉತ್ಖನನ ಕಾರ್ಯ ಆರಂಭ ಆಗ್ತಾ ಇದೆ. ಹಂತ ಹಂತವಾಗಿ ಉತ್ಖನನ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಪುರಾತತ್ವ ಇಲಾಖೆಯಿಂದ. ಉತ್ಖನನ ನಡೆಯುವ ಪ್ರದೇಶಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಅಂದ್ರೆ ಯಾರು ಕೂಡ ಆ ಸ್ಥಳಕ್ಕೆ ಸಾರ್ವಜನಿಕರು ಬರೋ ಹಾಗಿಲ್ಲ. ಉತ್ಖನನ ಕಾರ್ಯ ಮುಗಿಯುವವರೆಗೂ ಕೂಡ ಸಾರ್ವಜನಿಕ ಪ್ರವೇಶ ನಿರ್ಬಂಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಪುರಾತತ್ವ ಇಲಾಖೆಯ ಶಿಫಾರಸಿನ ಮೇರೆಗೆ ಉತ್ಖನನ ಜಾಗವನ್ನು ಸೂಕ್ಷ್ಮ ಪ್ರದೇಶ ಎಂದು ಘೋಷಣೆಯನ್ನ ಮಾಡಲಾಗಿದೆ. ಸಾರ್ವಜನಿಕರ ಫೋಟೋ ವಿಡಿಯೋಗ್ರಫಿಗೆ ನಿಷೇಧವನ್ನು ಹೇರಲಾಗಿದೆ. ಅಂದರೆ ಸ್ಥಳೀಯರು ಏನಿದ್ದಾರೆ, ಪಬ್ಲಿಕ್ ಏನಿದ್ದಾರೆ, ಅವರು ಯಾರು ಕೂಡ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಫೋಟೋ ತೆಗೆಯೋದಿರಲಿ, ವಿಡಿಯೋ ಮಾಡೋದಿರಲಿ, ಅದು ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ ಅಂತ ಹೇಳಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಈಗಾಗಲೇ ನಿಷೇಧವನ್ನು ಕೂಡ ಹೇರಿದ್ದಾರೆ. ಉತ್ಖನನ ಕೆಲಸಕ್ಕೆ ತೊಂದರೆಯಾಗದಿರಲಿ ಎನ್ನುವ ಕಾರಣಕ್ಕೆ ನಿರ್ಬಂಧದ ಆದೇಶವನ್ನು ಕೂಡ ಹೊರಡಿದ್ದಾರೆ. ಈ ಲಕ್ಕುಂಡಿ ಪ್ರಕರಣ ಏನಿದೆ ಈಗಾಗಲೇ ದೇಶಾದ್ಯಂತ ಬಹಳ ಸುದ್ದಿ ಮಾಡಿತ್ತು. ಏನು ನಿಧಿ ಸಿಕ್ಕಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಈಗಾಗಲೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು. ಪೊಲೀಸರು ಕೂಡ ಆಗಮಿಸಿ ಈಗಾಗಲೇ ಅದನ್ನ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಅದಾದ ಬಳಿಕ ಇದೀಗ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್. ಫಾರೂಕ್, ಲಕ್ಕುಂಡಿಯಲ್ಲಿ ಇವತ್ತು ಕೂಡ ಉತ್ಖನನ ಪ್ರಕ್ರಿಯೆ ಮುಂದುವರಿತಾ ಇದೆ. ಯಾವ ರೀತಿ ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ, ಯಾವ ಸ್ಥಳದಲ್ಲಿ ಇವತ್ತು ಉತ್ಖನನವನ್ನು ನಡೆಸ್ತಾರೆ, ಸುಮಾರು ಎಷ್ಟು ಜನ ಕಾರ್ಮಿಕರನ್ನ ಇದರಲ್ಲಿ ನಿಯೋಜನೆ ಮಾಡಿದ್ದಾರೆ? ತೇಜಸ್ವಿನಿ, ಏನಂದ್ರೆ ಗದಗ ಜಿಲ್ಲೆಯ ಐತಿಹಾಸಿಕ ಸ್ಥಳ ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಿನ್ನೆಯಿಂದ ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ. ಆದರೆ ನಿನ್ನೆ ಸಾಯಂಕಾಲ 5:30 ಗಂಟೆ ತನಕ ಉತ್ಖನನ ಕಾರ್ಯ ನಡೆಸಿದ್ರು ಕೂಡ ಯಾವುದೇ ರೀತಿಯ ಅವಶೇಷಗಳು ದೊರೆತಿಲ್ಲ. ಹೀಗಾಗಿ ಬರಿಗೈಯಲ್ಲಿ ಅಧಿಕಾರಿಗಳು ಮನೆಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಇವತ್ತು ಕೂಡ ಅದೇ ಸ್ಥಳದಲ್ಲಿ, ಅಂದ್ರೆ ಸುಮಾರು ಬೆಳಗ್ಗೆ 8 ಗಂಟೆಯಿಂದ ಉತ್ಖನನ ಕಾರ್ಯ ಆರಂಭವಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇತ್ತು. ಆದ್ರೆ ಈ ತನಕ ಕೂಡ ಅಲ್ಲಿ ಯಾರು ಕಾರ್ಮಿಕರಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ ಬರ್ಲಿಲ್ಲ. ಯಾಕಂದ್ರೆ ಈಗಾಗಲೇ ಹಿರಿಯ ರಾಜಕಾರಣಿ, ಮಾಜಿ ಸಚಿವರಾಗಿರ್ತಕ್ಕಂಥ ಭೀಮಣ್ಣ ಖಂಡ್ರೆ ಅವರ ನಿಧನ ಹೊಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ಏನಾದರೂ ಅಧಿಕಾರಿಗಳು ಮೀಟಿಂಗ್ ಮಾಡುವಂತ ಒಂದು ಸ್ಥಿತಿಯಲ್ಲಿದ್ದಾರ, ಅಥವಾ ಇವತ್ತು ಉತ್ಖನನ ಕಾರ್ಯ ಆಗುತ್ತಾ ಅನ್ನುವಂಥದ್ದು ಕೂಡ ಒಂದು ರೀತಿ ಸ್ಥಳೀಯರಲ್ಲಿ ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ ಇನ್ನೊಂದ್ ಕಡೆ ಹೇಳೋದಾದ್ರೆ, ಇಲ್ಲ ಸುಮಾರು 10 ಗಂಟೆಯ ನಂತರ ಉತ್ಖನನ ಕಾರ್ಯ ಕೈಗೊಳ್ಳಲಾಗುತ್ತೆ ಅಂತಕ್ಕಂಥ ಮಾಹಿತಿ ಕೂಡ ಒಂದ್ ಕಡೆ ತಿಳಿತಾ ಇದೆ. ಇದು ಈ ಎರಡರ ನಡುವೆ ಅಂದ್ರೆ ನಿನ್ನೆ ಜಿಲ್ಲಾಧಿಕಾರಿಗಳು ಕೊಟ್ಟಿರತಕ್ಕಂಥ ಮಾಹಿತಿ ಪ್ರಕಾರ ಇದು ಸುಮಾರು 3 ರಿಂದ 4 ತಿಂಗಳ ಕಾಲ ಉತ್ಖನನ ಕಾರ್ಯ ಹಂತವಾಗಿ ಮುನ್ನಡೆಯುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಇದಾದ ನಂತರ ಉತ್ಖನನ ನಡೆಯುವ ಪ್ರದೇಶದಲ್ಲಿ ನಿನ್ನೆಯಿಂದ ಅಂದ್ರೆ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧನ ಮಾಡಿದ್ದಾರೆ. ಅದಲ್ಲದೆ ಅಲ್ಲಿ ಯಾವುದೇ ರೀತಿಯ ಫೋಟೋಗ್ರಫಿ ಆಗಿರ್ಲಿ, ವಿಡಿಯೋಗ್ರಫಿ ಆಗಿರ್ಲಿ ಯಾವುದನ್ನು ಮಾಡಬಾರದು ಅಂತಕ್ಕಂಥದ್ದೊಂದು ನಿಷೇಧವನ್ನ ಹೇರಿ ಆದೇಶ ಹೊರಡಿಸಿದ್ದಾರೆ. ತೇಜಸ್ವಿನಿ. ಓಕೆ, ಧನ್ಯವಾದ ಫಾರೂಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.